ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಯಾವುದೂ ಇಲ್ಲದಂಗೆ ನಮ್ಮ RCB ಪ್ಲೇಯರ್ ಆಗಿರೋ ಜಾಶ್ ಹೆಸಲ್ಡರು ಪಿಕ್ ಮಾಡಿದರೆ ಸುಮಾರು ಬೌಲರ್ಸ್ಗಳನ್ನ ಈ ಆಪ್ಷನ್ಸ್ ಮೇಲೆ ಅವರು ಪಿಕ್ ಮಾಡಿದರೆ ಈ ಬೌಲರ್ಸ್ಗಳು ಸೂಕ್ತವಾಗಿ ಈ ಒಂದು ಆಪ್ಷನ್ಗಳಿಗೆ ಆಯ್ಕೆ ಆಗ್ತಾರೆ ಅಂತ. ಫಸ್ಟ್ ಅದು ಔರಾ ಅಂತ ಬಂದಾಗ ಅವ್ರಿಗೆ ಟಕ್ ಅಂತ ಬರೋದು ಬುಮ್ರಾ ಅಂತೆ. ರೀಸೆಂಟಾಗಿ ಟ್ರೆಂಡ್ ಗಿಂಡೆಲ್ಲ ನೋಡ್ತು ಅಂತಂದಾಗ ಬರೀ IPL ಮಾತ್ರ ಅಂತಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಎಲ್ಲ ತೊಗೊಂಡು ನೋಡ್ಕೊಂಡಾಗ ಔರಾ ಅಂತಂದರೆ ಅದು ಬುಮ್ರಾ ಬರುತ್ತೆ. ಹೌದು ಗುರು, ಬುಮ್ರಾ ಥರ ಔರಾ ಯಾರು ತಾನೇ ಮೇಂಟೈನ್ ಮಾಡೋದಕ್ಕೆ ಆಗುತ್ತೆ? ನಜ್ಜಿ 30ಕ್ಕೆ 30 ಬಾಲ್ ಇದ್ದಾಗ 30 ರನ್ ಬೇಕಾಗಿತ್ತು. 30 ಬಾಲ್ ಇದ್ದಾಗ ಆ ಟೈಮಲ್ಲಿ ವರ್ಲ್ಡ್ ಕಪ್ನಾಗ ಗೆಲ್ಸಂಥ ಪ್ಲೇಯರು. ಸೊ ಇವ್ರಿಗೆ ಈ ಮ್ಯಾಚ್ ಮಾಡೋಕ್ಕಾದ್ರು ಆಗುತ್ತಾ? ಯಾರ ಕೈಲೂ ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಸ್ಪೀಡ್ ಅಂತ ಬಂದಾಗ ಕಾರ್ತಿಕ್ ತ್ಯಾಗಿ ನೆನಪಾಗ್ತಾರಂತೆ ಇವರಿಗೆ. ಜೊತೆಗೆ ಇನ್ನೊಬ್ಬರು ಪ್ಲೇಯರ್ ಯಾರಪ್ಪ ಅವರು, ಇವರು ಮಯಾಂಕ್ ಯಾದವ್ ಕೂಡ ನೆನಪಾಗ್ತಾರೆ ಅಂತ ಹೇಳಿದರೆ. ಆಮೇಲೆ ಲೆಂತ್ ಆ್ಯಂಡ್ ಕಂಟ್ರೋಲ್ ಅಂತ ಬಂದಾಗ ರಬಾಡ ಅವ್ರು ನೆನಪಾಗ್ತಾರೆ ಅಂತ ಹೇಳಿದರೆ. ವೇರಿಯೇಷನ್ ಅಂತ ಬಂದಾಗ ಬುಮ್ರಾ ಅವರು ನೆನಪಾಗ್ತಾರೆ ಅಂತ ಇವರಿಗೆ. ಯಾರ್ಕರ್ ಅಂತ ಅಂದರೆ ಭುವಿ ಅಂತೆ. ಬೌನ್ಸರ್ ಅಂದರೆ ರಬಾಡ ಅಂತೆ. ಪೋಪ್ಳೆ ಅಂತ ಅಂದರೆ ಪೋಪ್ಳೆಯಲ್ಲಿ ಸಖತ್ತಾಗಿ ಮಾಡೋರು ಭುವಿ ಅಂತೆ. ಡೆತ್ ಓವರ್ಸ್ ಅಂತ ಅಂದರೆ ಡೆತ್ ಓವರ್ಸ್ ಸಖತ್ತಾಗೆ ಮಾಸ್ಟ್ರಿ ಮಾಡಿರುವಂಥವ್ರು ಅದು ಬುಮ್ರಾ ಅಂತೆ. ಮ್ಯಾಚೇ ಮಾಡೋಕ್ಕಾಗಲ್ಲ ಬುಮ್ರಾಗೆ ಒಬ್ಬಿಯಸ್ಲಿ. ಆ್ಯಂಡ್ ವಿಕೆಟ್ ಟೇಕಿಂಗ್ ಅಬಿಲಿಟಿ ಅಂತ ಬಂದಾಗ ಮಿಚೆಲ್ ಸ್ಟಾರ್ಕ್ ನೆನಪಾಗ್ತಾರಂತೆ. ಮ್ಯಾಚ್ ಅವೇರ್ನೆಸ್ ಅಂತ ಬಂದಾಗ ಅವರೇ ನೆನಪಾಗ್ತಾರಂತೆ. ಸಿಕ್ಕಾಪಟ್ಟೆ ಮ್ಯಾಚ್ ಅವೇರ್ನೆಸ್ ಇರುತ್ತಂತೆ ಜಾಶ್ ಹ್ಯಾಸಲ್ವುಡ್ಗೆ. ಸೊ ಈ ಪ್ರಮುಖ ಬೌಲರ್ಸ್ಗಳನ್ನ ಈ ಒಂದು ಪೊಸಿಷನ್ಗೆ ಈ ಆಪ್ಷನ್ಗೆ ಫಿಕ್ಸ್ ಮಾಡಿಟ್ಟಿದ್ದಾರೆ. ಅಪೇಟ್ ಬಿಟ್ಟು ರವಿಚಂದ್ರನ್ ಅಶ್ವಿನ್ ಅವರು ಮಾತಾಡಿದ್ದಾರೆ ಜಸ್ಪ್ರೀತ್ ಬುಮ್ರಾ ಅವರ ಬಗ್ಗೆ. ಬುಮ್ರಾ ಆ್ಯಕ್ಚುಲಿ ಫಸ್ಟ್ 3 ಮ್ಯಾಚು ಸಖತ್ತಾಗಿನೇ ಬೌಲಿಂಗ್ ಮಾಡಿದ್ರು. ವಿಕೆಟ್ ಬಿದ್ದಿಲ್ಲ ಅನ್ನೋದು ಒಂದು ಬಿಡ್ತು ಅಂತಂದರೆ ಫಸ್ಟ್ 3 ಮ್ಯಾಚು ಅವರು ಇಂಪ್ರೆಸಿವ್ ಬೌಲಿಂಗನ್ನ ಮಾಡಿದ್ರು. ನನ್ನ ಪ್ರಕಾರ ಹೌದು, ವಿಕೆಟ್ಸ್ ಬಿದ್ದಿಲ್ಲ. ವಿಕೆಟ್ಸ್ ಬೀಳೋದು ಎಲ್ಲ ಮ್ಯಾಚು ವಿಕೆಟ್ ಬೀಳಬೇಕು ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಬಟ್ ಆದರೂ ಕೂಡ ಅವ್ರ ಪರವಾಗಿ ಆಗಿಲ್ಲ. ವಿಕೆಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಬುಮ್ರಾ ಅವರಿಂದ. ಬಟ್ ಅವ್ರು ಎಕನಾಮಿಕಲ್ ಸ್ಪೆಲ್ ಹಾಕಿದರೆ ಬಟ್ ವಿಕೆಟ್ ಬಿದ್ದಿಲ್ಲ. ಸೊ ಇದರಿಂದ ಅವ್ರು ಹೆಂಗೆ ಪೋಟ್ರೆ ಆದರು ಅಂತಂದರೆ ವಿಕೆಟ್ ಬೀಳ್ತಿಲ್ಲ ಅಂತಾರೆ ಪೋಟ್ರೆ ಆಗೋಗ್ಬಿಡ್ತು. ಅದರಿಂದನೇ ಅವ್ರು 1-2 ಮ್ಯಾಚ್ ಇನ್ನೂ ವಿಕೆಟ್ ಎತ್ತೋದಕ್ಕೆ ಆಗಲಿಲ್ಲ. ಇನ್ನೊಂದು 2 ಮ್ಯಾಚ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಬಂದ್ಬಿಡ್ತು ಅವರಿಂದ. ಆ 3 ಮ್ಯಾಚ್ ಏನು ಕ್ಯಾರಿ ಆಗಿತ್ತೋ ವಿಕೆಟ್ ಬಿದ್ದಿಲ್ಲ ಅನ್ನೋದು, ನೆಕ್ಸ್ಟ್ 2 ಮ್ಯಾಚ್ ಕೂಡ ಅದೇ ಪರ್ಫ್ ಆಗೋಯ್ತು. ಬಟ್ ಈ ಮ್ಯಾಚು ವಿಕೆಟ್ ಬಿದ್ದಿದೆ ಅವರಿಗೆ. ಸೊ ಇಲ್ಲಿಂದ ಆಚೆ ಇನ್ನೂ ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ದ ಬೆಸ್ಟ್ ಥಿಂಗ್ ಇಸ್ ಎಟ್ ಟು ಕಮ್ ಅಂತ ಹೇಳಿದ್ದಾರೆ ಬುಮ್ರಾ ಅವರು. ಇನ್ನೂ ಬೆಟ್ರಾಗಿ ಪರ್ಫಾರ್ಮ್ ಮಾಡೋದು ಬರೋದು ಇದೆ ಮುಂಬೈ ಇಂಡಿಯನ್ಸ್ಗೆ ಅಂತ. ಅಪೇಟ್ ಬಿಟ್ಟು ನಮ್ಮ RCB ಪ್ಲೇಯರ್ಸ್ಗಳ ಟೆಂಪಲ್ ರನ್ನು ಸ್ಟಾರ್ಟ್ ಆಗಿದೆ. ಈ ಹಿಂದೆಲ್ಲ ತಿರುಪತಿ ಟೆಂಪಲ್ಗೆ ಹೋಗಿದ್ದಾರಾಗಿರ್ಬೋದು, ಇವೆಲ್ಲ ನೋಡಿದ್ವಿ. ಬಟ್ ಇವಾಗ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ಅಲ್ಲ, ನಮ್ಮ RCB ಏನು ಅನ್ಕೊಂಡವ್ರು ಇವರು IPL ಅವರು, ಏನು ವೀಕೆಂಡ್ಗಳು ಮಾತ್ರ ಮ್ಯಾಚ್ ಇರಬೇಕಾ? ವೀಕೆಂಡ್ ನೋಡಿ ಫಿಕ್ಸು RCB ಮ್ಯಾಚ್ ಅಂತೂ ಇದ್ದೇ ಇರುತ್ತೆ. ವೀಕೆಂಡ್ಸಲ್ಲಿ ಆಡಲೇಬೇಕು RCB, ಒಂದು ಮ್ಯಾಚ್ ಆದ್ರೆ ಆಡಲೇಬೇಕು RCB. ಆ ಥರ ಫಿಕ್ಸ್ ಮಾಡಿಟ್ಬಿಡ್ತಾರೆ. ಕೆಲವೊಂದು ಟೈಮ್ ಫ್ರೈಡೇ ನೈಟ್ ಇಟ್ಟಿರ್ತಾರೆ, ಫ್ರೈಡೇ ನೈಟು ಮತ್ತು ತಿರ್ಗಾದ ಸಂಡೇ. ನೋಡಿ ವೀಕೆಂಡ್ಸ್ ಬರಲೇಬೇಕು, RCB ಮ್ಯಾಚ್ ಇರಲೇಬೇಕು. RCB ಮ್ಯಾಚ್ ಮಾತ್ರ ಹೈಯೆಸ್ಟ್ ವ್ಯೂಡ್ ಮ್ಯಾಚ್ ಆಗ್ತಾ ಇರೋದು ಈ IPL. ಗಮನಿಸಿದ್ದೀರಾ ಅಂದರೆ ಜಿಯೋ ಹಾಟ್ಸ್ಟಾರಲ್ಲಿ ನೋಡಿಬೇಕಾದ್ರೆ RCB ಮ್ಯಾಚ್ ಇದ್ದಿದ್ದೀರಾ ಮಾತ್ರ ಹೋಗುತ್ತೆ ಹೆವಿ ವ್ಯೂವರ್ಶಿಪ್. ಇಲ್ಲ ಅಂದರೆ ಹೋಗೋದೇ ಇಲ್ಲ. 20 ಕೋಟಿ ದಾಟಕ್ಕೂ ಕೂಡ ಸಿಕ್ಕಾಪಟ್ಟೆ ತಿನ್ಕಾಡ್ಕೊಂಡು ದಾಟುತ್ತೆ ಜಿಯೋ ಹಾಟ್ಸ್ಟಾರಲ್ಲಿ. ಸೊ ಟೆಂಪಲ್ ರನ್ ಬೇರೆ ಜೋರಾಗಿ ಮಾಡ್ತಾ ಇದ್ದಾರೆ. ಈ ಕಡೆ ಆಲೂರು ಸ್ಟೇಡಿಯಮಲ್ಲಿ, ಲೋಕಲ್ ಆಲೂರು ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ನ ಮಾಡಿದರೆ RCB ಅವರು. ಇನ್ನೇನು ಮಾಡ್ತಪ್ಪ, ಬೆಂಗಳೂರನ್ನ ಟೂರ್ ಮಾಡ್ಕೊಂಡು ಅಲ್ಲಿ ಆ ಮೂಲೆಯಲ್ಲಿ ಒಂದ್ಸಲಿ ಆ ಪ್ರೆಸಿಡೆನ್ಸಿ ಗ್ರೌಂಡ್ ಹತ್ರ, ರಾಜಾನ್ಕೂಡ್ನ ಹತ್ರ ಪ್ರಾಕ್ಟೀಸ್ ಮಾಡೋಕೆ ಹೋಗ್ತಾರೆ. ಇಲ್ಲಿ ಈ ಕಡೆ ಪ್ರಾಕ್ಟೀಸ್ ಮಾಡೋಕೆ ಬರ್ತಾರೆ, ಆ ಕಡೆ ಪ್ರಾಕ್ಟೀಸ್ ಮಾಡೋಕೆ ಹೋಗ್ತಾರೆ. ಬೆಂಗಳೂರನ್ನ ಟೂರ್ ಹೊಡಿತಾ ಇದ್ದಾರೆ RCB ಪ್ಲೇಯರ್ಸ್ಗಳೆಲ್ಲ. ಯಾಕಂದರೆ ಟೈಮ್ ಅಷ್ಟಿದೆ ಗುರು, ವಾರ ಗಂಟೆ ಗ್ಯಾಪ್ ಕೊಡ್ತಾರೆ. ಒಂದೊಂದು ಟೈಮ್ ನೋಡಿ ಪಟ್ಟಣಂಗೆ ಇಡ್ತಾರೆ, ಒಂದಿನ ಗ್ಯಾಪ್ ಇಟ್ಕೊಂಡು ಇಡ್ತಾರೆ. ಇಲ್ಲ ಅಂತಂದರೆ ಲಾಂಗ್ ಗ್ಯಾಪು ನಮ್ಮ RCBಗೆ. ಸೊ ಮಿನಿಮಮ್ ಗ್ಯಾಪ್ 1-2 ದಿನ 3 ದಿನ ಗ್ಯಾಪ್ ಅನ್ನೋದು ಇಲ್ಲವೇ ಇಲ್ಲ. ಆ ಥರ ಕೊಟ್ಟಿದ್ದಾರೆ ಈ ಸಲ ಟೈಮ್ ಟೇಬಲ್ನ. ಅಪೇಟ್ ನಂಬರ್ 3 CSK ಬಗ್ಗೆ ಮಾತಾಡಿದ್ರೆ ಸಂಜು ಸ್ಯಾಮ್ಸನ್ ಅವರು ಯಾವ ಥರ ಫೀಲ್ ಆಗ್ತಿದ್ದಾರೆ CSKಲಿ ಅಂದರೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿದ್ದಾರೆ ಅಂದರೆ ಒಂಥರ ಯಾವ ಥರ ಆಡ್ತಿದ್ದಾರೆ ಅಂತಂದರೆ ಇವ್ರಿಗೆ ಫೀಲ್ ಆಗ್ತಿರೋದು, ನಾನು ಎಷ್ಟೋ ವರ್ಷದಿಂದ CSKಗೆ ಆಡ್ತಾ ಇದ್ದೀನಿ ಅನ್ನೋ ಥರ ಇವ್ರಿಗೆ ಫೀಲು ಬರ್ತಾ ಇದೆ ಅಂತೆ. ಫಸ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಒಂದು ವಾರ 2 ವಾರ ನನಗೆ ಸ್ವಲ್ಪ ಹಂಗೆ ಇತ್ತು. ಅದು ಬಿಡ್ತವ್ರೆ ಇವಾಗ 2 ವಾರ ಆದಮೇಲೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು CSK ಏನಿದ್ದಾರೋ, ಸೊ MS ಧೋನಿ ಆಗಿರ್ಬೋದು, ಋತುರಾಜ್ ಗಾಯಕ್ವಾಡ್ ಆಗಿರ್ಬೋದು, ಇನ್ನೂ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳು ಅಂದರೆ ಸ್ವಲ್ಪ ಹಿಂದೆ ಇರೋಂಥ ಪ್ಲೇಯರ್ಸ್ಗಳು, ಆ ಥರನೇ ಫೀಲ್ ಆಗ್ತಾ ಇದ್ದೀನಿ ನಾನು. ನನಗೇನು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ, ನಾನು ಇವಾಗ ಬಂದಿದ್ದೀನಿ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಆ ಥರ ಫೀಲ್ ಆಗ್ತಿದೆ. ಆ್ಯಂಡ್ ನನಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಬಂದಿದೆ ಅಂತ ಅನ್ನಿಸಿದೆ. ಹಿಂದೆ ಇದ್ದಂಥ ಟೀಮ್ಸ್ಗಳಿಗೂ ಇವಾಗ CSK ಇರೋದಕ್ಕೂ ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟಿ ಬಂದಿದೆ ನನಗೆ ಅಂತ ಅವರು ಹೇಳ್ತಾ ಇದ್ದಾರೆ. ಬಟ್ ನಮಗೇನೋ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಆನ್ ಫೀಲ್ಡ್ ಕಾಣಿಸ್ತಾ ಇಲ್ಲ. ಹೌದು, ಇಂಡಿವಿಜುವಲ್ ಪ್ಲೇಯರ್ ವೈಸು ಬ್ಯಾಟಿಂಗ್ ರೆಸ್ಪಾನ್ಸಿಬಿಲಿಟಿ ಅದೊಂದು ಬಿಡ್ತು ಅಂತಂದರೆ ಅಲ್ಲಿ ಫೀಲ್ಡ್ ಸೆಟ್ನ ನಿಲ್ಸೋದಾರು ಆಗಿರ್ಬೋದು, ಫೀಲ್ಡಲ್ಲಿ ಸ್ವಲ್ಪ ಏನಾದ್ರು ಆಲ್ಟ್ರೇಷನ್ ಮಾಡೋದಾಗಿರ್ಬೋದು, ಋತುರಾಜ್ ಗಾಯಕ್ವಾಡಿಗೆ ಹೇಳೋದಾಗಿರ್ಬೋದು. ಸೊ ಆ ಥರ ರೆಸ್ಪಾನ್ಸಿಬಲ್ ಅಂತೂ ಆಗಿಲ್ಲ ಅವರು. ಅದು ಎದ್ದಕ್ಕೆ ಕಾಣಿಸ್ತಾ ಇದೆ. ಏನಕ್ಕೆ ಅಂತ ನಮ್ಗೆ ಇನ್ನೂ ಸಹ ಗೊತ್ತಿಲ್ಲ. ಇವೇನು ಯಾರನ್ನೂ ಕೂಡ ಗೈಡು ಮಾಡ್ತಾ ಇಲ್ಲ ಅಲ್ಲಿ. ಅಪೇಟ್ ನಂಬರ್ 5 ಟ್ರಿಪಲ್ H ವಾಟರ್ ಕಂಪಾರಿಸನ್ ಮಾಡಿಬಿಟ್ರೆ ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮನ ಎತ್ತಾಕೊಂಡಿಲ್ಲಿ ರವಿ ಅಶ್ವಿನ್ ಅವರು. ಹಾರ್ದಿಕ್ ಪಾಂಡ್ಯ ವಾಸ್ ಟಾಕಿಂಗ್ ಟು ಹಿಮ್ while batting. He motivated him. He did it like how we see
WWFಲ್ಲಿ ಟ್ರಿಪಲ್ ಎಚ್ ವಾಟರ್ ಜೊತೆಗೆ ಮಾಡೋರಲ್ಲ, ಸೊ ಆ ಥರ ಇವರು ಒಂಥರ ರೊಚ್ಚಿಗೆ ಆದ್ಬಿಟ್ಟು ಅವ್ನ ಅಜ್ಜಿ ಏನು ಕಿರ್ಚ್ತಿದ್ದು ಏನು ಕೂಗ್ತಿದ್ದು ಫುಲ್ ಒಂಥರ ಬಿಲ್ಡಪ್ಪು ಎಲಿವೇಶನ್ ಹಂಗೆ ಹಿಂಗೆ ಕೊಡ್ತಾರೆ, ಕಿರ್ಚ್ಕೊಂಡು ಕೊಡ್ತಾ ಇದ್ರಲ್ಲ. ಸೊ ಇದು ಟ್ರಿಪಲ್ ಎಚ್ ನೋಡ್ದಂಗೆ ಆಗ್ಬಿಡ್ತು ನನಗೆ. ಆ್ಯಂಡ್ ಅದು ವರ್ಕು ಕೂಡ ಆಯಿತು ಇವರಿಗೆ, ತಿಲಕ್ ವರ್ಮಾಗೆ ಅಂತ ಹೇಳಿದರೆ. ನೆಕ್ಸ್ಟ್ ತಿಲಕ್ ವರ್ಮಾ ಬ್ಯಾಟಿಂಗ್ ಆಡ್ತಾರೆ ಅಂತ ಟೈಮಲ್ಲಿ ಹಾರ್ದಿಕ್ ಪಾಂಡ್ಯನ ಹೆಂಗಾನ ಮಾಡಿ ಕಳಿಸ್ಬೇಕು ಗುರು, ಹೆಂಗಾನ ಮಾಡ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಇರಬೇಕಷ್ಟೇ, ಆಫ್ ಸ್ಟ್ರೈಕಲ್ಲಿ ಇರಬೇಕು, ಇವ್ರು ಸ್ಟ್ರೈಕಲ್ಲಿ ಇರಬೇಕು. ಇವ್ರು ಬಂದ್ಬಿಟ್ಟು ಹತ್ರ ಆಗುತ್ತೆ ಮಚ್ಚ ನೀನು ಹಾಕೊಂಡು ಗುದ್ದು ಹಾಕೊಂಡು ಚಚ್ಚೋ ನಜ್ಜಿ ಅಂತ ಫುಲ್ಲು ಬಿಲ್ಡಪ್ ಕೊಡ್ತಾ ಇತ್ತು ಅಂದರೆ ಹಾಕೊಂಡು ಚಚ್ಚುತ್ತಾರೆ. ನೋಡಪ್ಪ ಈ ಥರ ಇನ್ನಿಂಗ್ಸು ತಿಲಕ್ ವರ್ಮೆಯಿಂದ ಬಂದೇ ಇಲ್ಲ, ಅದು ಹಾರ್ದಿಕ್ ಪಾಂಡ್ಯ ಅವರ ಮೋಟಿವೇಶನಿಂದನೇ ಬಂದಿರೋದು ಅಂತ ಹೇಳಿದರೆ. ಅಪ್ಡೇಟ್ ನಂಬರ್ 6, ರೋಹಿತ್ ಶರ್ಮಾ ಅವ್ರ ಬಗ್ಗೆ ಮಾತಾಡಿದರೆ ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ಯಾವುದೇ ಇಂಟರ್ವ್ಯೂ ನೋಡಿದ್ರು ರೋಹಿತ್ ಶರ್ಮಾ ಅವ್ರು ಹೇಳೋದು ಒಂದೇ, ನಾನು 2011 ವರ್ಲ್ಡ್ ಕಪ್ನ ಮಿಸ್ ಮಾಡ್ಕೊಂಬಿಟ್ಟೆ, ಅದೊಂದು ಬೇಕಿತ್ತು ನನಗೆ, ಆ ಒಂದು ವರ್ಲ್ಡ್ ಕಪ್ಪಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು, ಆ ಒಂದು ವರ್ಲ್ಡ್ ಕಪ್ಪಲ್ಲಿ ನಿಂತಿತ್ತು ಅಂದರೆ ನೋಡಿ ಎಲ್ಲನೂ ಕೂಡ ಗೆದ್ದಂಗೆ ಆಗ್ಬಿಟ್ಟಿರೋದು ನನಗೆ, ಅದೊಂದು ಮಿಸ್ ಮಾಡ್ಕೊಬಿಟ್ಟೆ. ಇವಾಗಲೂ ಕೂಡ ಅವ್ರಿಗೆ ಎಷ್ಟನೇ ಆಸೆ ಇರೋದು ODI ವರ್ಲ್ಡ್ ಕಪ್ನ ಅವ್ರು ಎತ್ತಬೇಕು ಅನ್ನೋದೇ ಅವ್ರಿಗೆ ಅಲ್ಟಿಮೇಟ್ ಗೋಲ್ ಇರೋವಂಥದ್ದು. ಅವ್ರು ಯಾವಾಗಲೂ ಸಹ ಹೇಳ್ತಾರೆ. 2011 ವರ್ಲ್ಡ್ ಕಪ್ ಬಗ್ಗೆ ಸುಮಾರು ಸಲ ಹೇಳಿದ್ರು ಅವರು. ಸೊ ಇದನ್ನೇ ಕೃಷ್ಣಮಾಚಾರಿ ಶ್ರೀಕಾಂತ್ ಹೇಳಿರೋದು, ಏನು ಅವ್ರು ಸೆಲೆಕ್ಷನ್ ಕಮಿಟಿಲಿದ್ರು ಅಂತ ಕಾಣ್ಸುತ್ತೆ ಅವಾಗ, ಅದಕ್ಕೋಸ್ಕರ ಅವ್ರು ಎಲ್ಲೋದ್ರೂ ಕೂಡ ಇವಾಗಲೂ ಹೇಳ್ತಾರಂತೆ ರೋಹಿತ್ ಶರ್ಮಾಗೆ ಸಾರಿ ಕೇಳ್ತಾರಂತೆ. ಯಾಕೆಂದರೆ 2011 ವರ್ಲ್ಡ್ ಕಪ್ಪಲ್ಲಿ ನಾವು ಸ್ವಲ್ಪ ಆಲ್ರೌಂಡಿಂಗ್ ಆಗಿರೋವಂಥ ಪ್ಲೇಸ್ಗಳ ಮೇಲೆ ಪಿಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ರೋಹಿತ್ ಶರ್ಮಾ ಒಳ್ಳೆ ಪ್ಲೇಯರೇ ಆಗಿದ್ದರು, 2007 ವರ್ಲ್ಡ್ ಕಪ್ಪಲ್ಲೆಲ್ಲ ಪಿಕ್ ಆಗಿದ್ದರು, ಅವಾಗಲೂ ಕೂಡ ಒಳ್ಳೆ ಪ್ಲೇಯರ್ ಆಗಿದ್ದರು. ಸಾರಿ ಕೇಳ್ತೀನಿ ಏನಕ್ಕೆ ಅಂತಂದರೆ ನಾವು ಅವಾಗ ಸ್ವಲ್ಪ ಆಲ್ರೌಂಡಿಂಗ್ ಸೈಡಲ್ಲಿ ಪಿಕ್ ಮಾಡ್ತಾಯಿದ್ವಿ ಅಂತ ಹೇಳ್ತಾರಂತ ಅವ್ರಿಗೂ ಕೂಡ. ಆ್ಯಂಡ್ ಈಚೆಗೂ ಬಂದ್ಬಿಟ್ಟು ಹೇಳಿದ್ದಾರೆ. ಬಟ್ ವರ್ಲ್ಡ್ ಕಪ್ ಗೆದ್ವಲ್ಲ, ಅದೆಲ್ಲೇನು ಮ್ಯಾಟ್ರ್ ಆಗೋದಿಲ್ಲ. ಏನು ರೋಹಿತ್ ಶರ್ಮಾ ಇರಬೇಕು ಇರಬಾರ್ದು ಅನ್ನೋದೇನು ಮ್ಯಾಟ್ರ್ ಅಲ್ಲ. ಒಟ್ನಲ್ಲಿ ವರ್ಲ್ಡ್ ಕಪ್ ಗೆದ್ವಲ್ಲ, ಯಾರೋ ಸೋತಿತ್ತು ಅಂತಂದರೆ ಇವಾಗ ಹೇಳೋದ್ರಲ್ಲಿ ಇಲ್ಲ ನೀನು ಇರಬೇಕಾಗಿತ್ತು ಗುರು ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಗೆದ್ವಲ್ಲ 2011 ವರ್ಲ್ಡ್ ಕಪ್ನ. ಅಪ್ಡೇಟ್ ನಂಬರ್ 7 ಬಂದಿದೆ. ಅಪ್ಡೇಟು ಯಲ್ಲಪ್ಪ ವಿಲ್ ಜಾಕ್ಸ್ ಅಂತ ಸುಮಾರು ಜನ ಕೇಳ್ತಾ ಇದ್ರಲ್ಲ, ಕ್ವಶನ್ಗಳನ್ನ ಹಾಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ, ಏನಪ್ಪ ಇವರು ಬರ್ತಾರ ಅಥವಾ ಕಾಲೆತ್ಬಿಟ್ರೆ ಇವ್ರನ್ನೂ ಕೂಡ, ನಾನು ಬರಲ್ಲ ಅಂತ ಹೇಳ್ಬಿಡಿದ್ರೆ IPL ಬ್ಯಾನ ನೆಕ್ಸ್ಟ್ 2 ವರ್ಷ ಇರೋ ಅದು ಇದು ಅಂತ ಎಲ್ಲ ಸುಮಾರು ಜನ ಅನ್ಕೊಂತ ಇದ್ರೆ. ಬಟ್ ಇಲ್ಲ, ವಿಲ್ ಜಾಕ್ಸ್ ಅವರು ಎಂಟರ್ ಕೊಟ್ಟಿದ್ದಾರಂತೆ, ಇವಾಗ ಎಂಟರ್ ಆಗಿದ್ದಾರಂತೆ, ಇವಾಗ ಏನಪ್ಪ ಒಂದು ಅರ್ಧ IPL ಆದಮೇಲೆ ಬಂದಿದ್ದಾರೆ ಅಂತ ಕೇಳಿದ್ರೆ, ಯಾವಾಗಲೂ ಬಂದ್ರಲ್ಲ ಮುಂಬೈ ಇಂಡಿಯನ್ಸು ವಿನಿಂಗ್ ಫೇಸಿಗೆ ಬಂದಿದ್ದಾರೆ. ಇವ್ರನ್ನಾದ್ರೂ ಬಂದರು ಅಂತಂದರೆ ಅಡಿಷ್ನಲ್ ಬಲ ತುಂಬಿದಂತೂ ಖಂಡಿತ ಇರುತ್ತೆ. ಆ ಲೋಡ್ ಆಫ್ ದ ಆರ್ಡ್ರು, ಬೌಲಿಂಗ್ ಎಬಿಲಿಟಿ, ಬ್ಯಾಟಿಂಗ್ ಎಬಿಲಿಟಿ ಎಲ್ಲ ನೋಡ್ತು ಅಂತಂದರೆ ಸೈಕ್ ಪ್ಲೇಯರು ಎಂಟ್ರಿ ಅಂದರೆ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಇವಾಗ ಎಂಟ್ರಿ ತೊಗೊಂಡ್ಬಿಟ್ಟು ಫಸ್ಟ್ ಮ್ಯಾಚ್ ಆಡಿಸ್ಬಿಡ್ತಾರೆ ಅಂತ ಹೇಳ್ತಾ ಇಲ್ಲ. ಸೊ ನೋಡೋಣ ಯಾವಾಗ ಆಡ್ತಾರೆ ಅಂತ. ಒಟ್ಟಿನಲ್ಲಿ ಎಂಟ್ರಿ ಕೊಟ್ಟಿದ್ರೆ ನಿನ್ನೆ ಅಂತ ಅಪ್ಡೇಟ್ ಬಂದಿದೆ. ಆ್ಯಂಡ್ ಪ್ರಾಕ್ಟೀಸ್ ಸೆಷನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರಂತೆ. ಒಳ್ಳೆ ಪ್ಲೇಯರು, ನೋಡೋಣ ಯಾರನ್ನ ಕೂರಿಸ್ತಾರೆ ಅನ್ನೋದೇ ಆಗೋಗ್ಬಿಟ್ಟಿದೆ. ಇವಾಗ ಎಲ್ಲರೂ ಬೇರೆ ಓವರ್ಸೀಸ್ ಪ್ಲೇಯರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಸ್ಟಾರ್ಟ್ ಮಾಡಿದ್ರು ಮುಂಬೈ ಇಂಡಿಯನ್ಸಲ್ಲಿ. ಸ್ಯಾಂಡರು ಮಸ್ತಾಗಿ ಆಡ್ತಾವ್ರಲ್ಲಿ. ಅಪ್ಡೇಟ್ ನಂಬರ್ 8 ಬಂದಿದೆಯಪ್ಪ. ಅಪ್ಡೇಟು MS ಧೋನಿ ರಿಲೇಟೆಡು. MSD ನಾಳೆ ನಡೀತಾ ಇರುವಂಥ ಮ್ಯಾಚಿಗೆ ಬಹುತೇಕವಾಗಿ ಆಡುವಂಥ ಚಾನ್ಸಸ್ಸು ಪಾಸಿಬಿಲಿಟಿ ಕಾಣಿಸ್ತಾ ಇದೆ. ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಬಿಗ್ ಮ್ಯಾಚಿಗೆ ಇದನ್ನು ಒಂಥರ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತಂದರೆ ಒಂಥರ ಹೆವಿ ಬ್ಯಾಟಲ್ ಅಂತ ಟ್ರೀಟ್ ಮಾಡ್ತಾರೆ ಮುಂಬೈ ಮತ್ತು CSK. ಯಾಕಂದರೆ 5 ಟ್ರೋಫಿ ಗೆದ್ದಿರೋದ್ರಿಂದ. ಬಟ್ ಅಂಥ ಮಟ್ಟಿಗೆ ಇಂಟೆನ್ಸಿಟಿ ಅಂತೂ ಬಿಲ್ಡ್ ಆಗೋದಿಲ್ಲ. ಎಷ್ಟೋ ಸಲ ಒನ್ ಸೈಡ್ ಗೇಮೇ ನೋಡಿರೋದು ಮುಂಬೈ ಮತ್ತು ಡೆಲ್ಲಿ ಅಂದರೆ CSK ನೋಡಿದಾಗ. RCB CSK ನೋಡಿದಾಗ, RCB ಮುಂಬೈ ನೋಡಿದಾಗ ಸಿಕ್ಕಾಪಟ್ಟೆ ಕ್ಲೋಸ್ ಗೇಮ್ ನೋಡಿದ್ವಿ. ಬಟ್ ಇವ್ರಿಗೆ ಬೆಳೆದಾಗ ಒನ್ ಸೈಡ್ ಗೇಮ್ಗಳೇ ನೋಡಿದ್ವಿ. ಸೊ ಈ ಮ್ಯಾಚ್ ಏನಾಗುತ್ತೆ, MS ಧೋನಿ ಅವರು ಬರೀ ಎಂಟ್ರಿ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ ಅಂತ ಅಪ್ಡೇಟ್ ಇದೆ. ಇದನ್ನು ಈ ಮ್ಯಾಚ್ ಆಡ್ತಾರೆ ಅಥವಾ ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ ಅನ್ನೋದು ಇನ್ನೂ ಸ್ವಲ್ಪ ಡೌಟ್ಫುಲ್ ಆಗೇನೇ ಇದೆ. ಬಟ್ ಈ ಮ್ಯಾಚ್ ಬಹುತೇಕವಾಗಿ ಕೊಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಅವರು ವಿಕೆಟ್ ಕೀಪಿಂಗ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಂತೆ. ಫುಲ್ಲಿ 100% ವಿಕೆಟ್ ಕೀಪಿಂಗ್ಗೆ ಫಿಟ್ ಇತ್ತು ಅಂತಂದರೆ ಈ ಮ್ಯಾಚೇ ಆಡುವಂಥ ಸಾಧ್ಯತೆ ಇದೆ. 23ನೇ ತಾರೀಕು ನಾಳೆ ಬರ್ತಾ ಇರುವಂಥ ಮ್ಯಾಚು. ಹೋಪ್ ಫಾರ್ ದ ಬೆಸ್ಟ್ MSD ಅವರ ಫ್ಯಾನ್ಸ್ಗಳೆಲ್ಲ ಮುಂಬೈಯಲ್ಲಿ ನಡೀತಾ ಇದೆ. ಅಪ್ಡೇಟ್ ನಂಬರ್ 9 ಶ್ರೇಯಸ್ ಅಯ್ಯರ್ ರಿಲೇಟೆಡ್ ಅಪ್ಡೇಟ್ ಬಂದಿದೆ ಮಗ. ಇವಾಗ ಸಿಗ್ತಾ ಇದೆ ಇದೆಲ್ಲ ವಿಜುವಲ್ಸ್ಗಳು. ಶ್ರೇಯಸ್ ಅಯ್ಯರ್ ಅವರು ಕ್ಯಾಮ್ರಾಮ್ಯಾನ್ ಒಂದು ಶೂನ ಬಿಚ್ಕೊಂಡು ಹಾಕೊಂಡು ಹೋಗ್ಬಿಟ್ರು ಗುರು, ಎಮರ್ಜೆನ್ಸಿ ಇತ್ತು ಅಂತ. ಅಲ್ಲಿ ಕ್ಯಾಮ್ರಾಮ್ಯಾನ್ ಇರ್ತಾರೆ, ಅವ್ರು ಬಿಚ್ಕೊಂಡು ಏನಕ್ಕೆ ಹಾಕೊಂಡು ಹೋಗಬೇಕಾಗಿತ್ತು ಅಂತ ಕೇಳಿದ್ರೆ, ಹೊಸ ರೂಲಪ್ಪ IPLದು. ಹವಾಯಿ ಚಪ್ಪಲಿ, ಬಾತ್ರೂಮ್ ಚಪ್ಪಲಿ ಎಲ್ಲ ಹಾಕೊಂಡು ಹೋಗಂಗಿಲ್ಲ. ಮುಂಚೆ ಎಲ್ಲ ಹಾಕೊಂಡು ಹೋಗೋರಂತೆ, ಚಪ್ಪಲಿ ಎಲ್ಲ ಹಾಕೊಂಡು ಹೋಗೋರಂತೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ಗೆ. ಬಟ್ ಇವಾಗ ಬಂದರೂ ಹೊಸ ರೂಲ್ ಪ್ರಕಾರ ಡಿಮೆರಿಟ್ ಪಾಯಿಂಟ್ನ ಹಾಕ್ತಾರಂತೆ. ಪ್ಲೇಯರ್ ಬ್ಯಾನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತಂತೆ. ಇನ್ ಕೇಸ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ಗೆ ಗಿರ್ತು ಆದ್ರೂ ಕೂಡ ಹಾಕೊಂಡು ಹೋಗುವಾಗಿಲ್ಲ. ಸ್ಲಿಪ್ಪರ್ಸ್ಗಳನ್ನ ಶೂನೇ ಹಾಕೊಂಡು ಹೋಗಬೇಕು ಅಂತ ರೂಲ್ ಇದೆಯಂತೆ. ಆ್ಯಂಡ್ ಒಬ್ಬಿಯಸ್ಲಿ ಯಾವುದಾದ್ರು ಬಟ್ಟೆನೂ ಕೂಡ ಹಾಕೊಂಡು ಹೋಗಂಗಿಲ್ಲ. ಆ ಒಂದು ಜರ್ಸಿಲೇ ಇರಬೇಕಂದ್ರೆ ಅದೇ ಜರ್ಸಿ ಅಂತಲ್ಲ, ಪ್ರಾಕ್ಟೀಸ್ ಜರ್ಸಿ, ಆ ಜರ್ಸಿ ಎಲ್ಲ ಓಕೆ. ಒಟ್ಟಲ್ಲಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ಗೆ ಟೀಮ್ದೇ ಜರ್ಸಿ ಹಾಕೊಂಡೋಗಿ ಬೇರೆ ಏನೇನು ಹಾಕೊಂಡು ಕೂಡ ಹೋಗೋಲ್ಲ. ಆ್ಯಂಡ್ ಚಪ್ಪಲಿನೂ ಕೂಡ ಹಾಕೊಂಡು ಹೋಗೋಲ್ಲ, ಶೂನೇ ಹಾಕೊಂಡು ಹೋಗ್ಬೇಕಂತ. ಅಲ್ಲಿ ಹೆಂಗೆ ಬಂದಿರೋ ಅಂದರೆ ಚಪ್ಪಲಿ ಹಾಕೊಂಬಂದಿರೋರು ಅವರು ಕ್ಯಾಮ್ರಾಮನ್ದು ಶೂ ಬಿಜಿಸ್ಕೊಂಡು ಹಾಕೊಂಡು ಹೊರಟೋಗ್ಬಿಡ್ತಾರೆ. ಅಲ್ಲಿ ಕ್ಯಾಮ್ರಾಮನ್ ಕೊಡಪ್ಪ ಇಲ್ಲ ಒಂದು ಶೂ ಹಾಕೊಂಡು ಹೋಗ್ಬಿಟ್ಟು ಪತ್ತಿನ ವಾಪಸ್ಸು ಅಂತ. ಸೊ ಇದು ಫನಿ ಇನ್ಸಿಡೆಂಟು. ಮತ್ತೆ ಸಿಗುವ ಮುಂದೆ ನೋಡಿದ್ರೆ ಗಾಯ್ಸ್ ಇದಿಷ್ಟು ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಸ್ವಲ್ಪ ಇಷ್ಟ ಆಗಿದೆ ಮುಂದೆ ಒಂದು ಲೈಕ್ ಮಾಡಿ.